ಟಾಕ್ಸಿಕ್ ಅಂಡ್ ಟಾಕ್ಸಿಕ್. ಈ ಒಂದು ಸಿನಿಮಾದ ಬಗ್ಗೆ ಎಷ್ಟು ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಈ ಒಂದು ಸಿನಿಮಾದ ಬಗ್ಗೆ ಪ್ರತಿ ಒಂದು ಇಂಡಸ್ಟ್ರಿಯರು ಕೂಡ ಮಾತಾಡ್ತಿದ್ದಾರೆ. ಆದ್ರೆ ಈ ಒಂದು ಜಸ್ಟ್ ಟ್ರೈಲರ್ ಬಂದ ನಂತರ ಬಂದ ನೆಗೆಟಿವ್ ವಿಷಯನೇ ಬೇರೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಒಂದು ಸಿನಿಮಾ ಬೇರೆ ಮೂವಿಯ ಕಾಪಿ ಆಗಿದೆ ಅಂತ ಏನಂದೆ ಇನ್ನೊಂದ್ಸಲ. ಈ ಒಂದು ಸಿನಿಮಾ ಬೇರೆ ಮೂವಿಯ ಕಾಪಿ ಆಗಿದೆ ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಆದ್ರೆ ಆ ಒಂದು ವಿಷಯ ಎಷ್ಟು ಸತ್ಯ ಎಷ್ಟು ಸುಳ್ಳು, ಹಾಗೆ ಟಾಕ್ಸಿಕ್ ಮೂವಿಯ ಮತ್ತಷ್ಟು ಅಪ್ಡೇಟ್ ಪ್ರತಿ ಒಂದು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಜಸ್ಟ್ ಇಷ್ಟೇ ಮಾಡಿ ಈ ವಿಡಿಯೋನ ಫುಲ್ ಆಗಿ ನೋಡಿ. Hello, welcome to my YouTube channel, guys. Today I am going to make a new video. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡಾ. ಗುರು, ಸಿನಿಮಾದಲ್ಲಿ ಪ್ರತಿ ಒಂದು ಕೂಡ ಎಷ್ಟು ನೀಟಾಗಿ ಬಂದಿರುತ್ತೆ ಅಂತ ನಾವು ಮೊದಲೇ ನೋಡಿದ್ದು ಟ್ರೈಲರ್ ಅಲ್ಲಿ. ಆದ್ರೆ ಟ್ರೈಲರ್ ಪ್ರಕಾರ ಎಷ್ಟೋ ಜನದ ಮಾತುಕತೆ ಒಂದೇ, ಅಪ್ಪ ಮಗನ ಜಗಳ ಯುದ್ಧ ಇರ್ಬೇಕಾದ್ರೆ ಇದು ಇನ್ನೊಂದು ಸಿನಿಮಾದ ಕಾಪಿ ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಅದು ಸತ್ಯನಾ? ಕಮೆಂಟ್ ಮಾಡಿ. ಆದ್ರೆ ನನ್ನ ಪ್ರಕಾರ ಸುಳ್ಳು ಗುರು. ಯಾಕಂತ ಹೇಳಿದ್ರೆ ಜಸ್ಟ್ ಒಂದು ಟ್ರೈಲರ್ ನೋಡ್ಕೊಂಡು ಅಪ್ಪ ಮಗನ ಅನ್ಕೊಂಡು ನಾವು ಮಾತಾಡೋದು ತಪ್ಪು. ಅದು ಅಕ್ಕನಿಗೋಸ್ಕರ ಆಗಿರ್ಬೋದು, ಹೆಂಡತಿಗೋಸ್ಕರ ಆಗಿರ್ಬೋದು, ಅಥವಾ ಅಲ್ಲಿ ಬರುವಂತ ಕೆಲವು ಹುಡುಗಿರಿಗೋಸ್ಕರ ಆಗಿರ್ಬೋದು. ಎಷ್ಟೋ ವಿಷಯಗಳನ್ನು ಮುಚ್ಚಿಟ್ಟು ಜಸ್ಟ್ 4 ನಿಮಿಷ ಟ್ರೈಲರ್ ಅಲ್ಲಿ ನೋಡ್ಕೊಂಡು ನಾವು ಜಡ್ಜ್ ಮಾಡೋದು ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪು. ಹಾಗಾಗಿ ಈ ಒಂದು ಸಿನಿಮಾ ಯಾವುದೇ ರೀತಿಯಾದ ಕಾಪಿ ಅಲ್ಲ. ಕಾಪಿ ಆಗಿದ್ರೆ ಯಶ್ ಅವರು ಒಪ್ಕೊಳ್ತಾ ಚಾನ್ಸೇ ಇಲ್ಲ. ಸೊ ಈ ಒಂದು ಸಿನಿಮಾ ಆಗಸ್ಟ್ 26ಕ್ಕೆ ಬರ್ತಾ ಇದೆ. ಈ ಒಂದು ಸಿನಿಮಾನ ನಾವು ನೋಡಿ ನಮ್ಮ ಕನ್ನಡದ ಹೀರೋ ಯಶ್ ಅವರನ್ನು ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ನಂತರನೇ ಇನ್ನೆಷ್ಟು ಜನಕ್ಕೆ ನಂಬಿಕೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ. ಬಿಕಾಸ್ ಆಫ್ ನೀವು ಕಮೆಂಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಗುರು. ಹಾಗೆ ಇನ್ನಷ್ಟು ಅಪ್ಡೇಟ್ ಅಂತ ಅಂದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಈ ಒಂದು ಸಿನಿಮಾದ ಮತ್ತೊಂದು ಮಾಸ್ ಸಾಂಗ್ ಬರುವಂತ ಸಾಧ್ಯತೆ ಇದೆ. ಟ್ರೈಲರ್ ಮೊನ್ನೆ ಬಿಟ್ಟಿದ್ರು, ಆದ್ರೆ ಸ್ವಲ್ಪ ದಿವಸ ಇರಬೇಕಾದ್ರೆ ಒಂದು ಮಾಸ್ ಸಾಂಗ್ ಬಂದೇ ಬರುತ್ತೆ ಅಂತ ಎಲ್ಲಾ ಕಡೆ ಸುದ್ದಿ ಆಗ್ತಾ ಇದೆ. ಸೊ ನನಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರದಲ್ಲಿ ಕೂಡ ಹೌದು. ನೋಡೋಣ ಆ ಸಾಂಗ್ ಯಾವ ತರ ಇರುತ್ತೆ ಯಾವ ತರ ಇರಲ್ಲ ಅಂತ. ಈ ಒಂದು ಸಣ್ಣ ವಿಡಿಯೋದಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಇದು ಯಾವುದೇ ರೀತಿಯಾದ ಕಾಪಿ ಅಲ್ಲ. ಸುಮ್ಮನೆ ಊಹಾಪೋಹಗಳಿಗೆ ತಲೆ ಕೊಡಕ್ ಹೋಗ್ಬೇಡಿ ಅಷ್ಟೇ. ನಮ್ಮ ಯಶ್ ಅವರನ್ನ ನಾವು ನೆಕ್ಸ್ಟ್ ಲೆವೆಲ್ ನೋಡ್ತೀವಿ. ಸೊ ಹಾಗಾಗಿ ಟೆನ್ಷನ್ ತಗೋಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಲ್ಲಿ ತನಕ ಏನ್ ಮಾಡಬೇಕು, ಲೈಕ್ ಶೇರ್ ಕಮೆಂಟ್ ಹಾಗೆ ಕಿರು ಅಡ್ಡಾ ಸಬ್ಸ್ಕ್ರೈಬ್ ಮಾಡಬೇಕು. ಸೈನಿಂಗ್ ಆಫ್ ಕಿರಣ್ ರಾಥೋಡ್.